ನಮಸ್ಕಾರ ವೀಕ್ಷಕರೇ, ನಾವಿವತ್ತು ವಿಶ್ವ ಮೀನುಗಾರಿಕೆ ದಿನಾಚರಣೆ ಅಂಗವಾಗಿ ನಡೀತಕ್ಕಂಥ ಮತ್ಸ್ಯ ಮೇಳಕ್ಕೆ ನಾನು ನಿಮ್ಮನ್ನ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಬೆಂಗಳೂರು ನಗರದ ಹೆಬ್ಬಾಳದ ಬಳಿ ಇರತಕ್ಕಂಥ ವೆಟರ್ನರಿ ಕಾಲೇಜ್ ಪಶು ವೈದ್ಯಕೀಯ ಕಾಲೇಜು ಆವರಣದಲ್ಲಿ ಈ ಒಂದು ಮತ್ಸ್ಯ ಮೇಳ ನಡೀತಾ ಇದೆ. ಬಂದಿರತಕ್ಕಂಥ ರೈತರಿಗೆ ಮೀನುಗಾರಿಕೆ ಇಲಾಖೆ ವತಿಯಿಂದ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಹಾಗೆ ಬಂದಿರತಕ್ಕಂಥವ್ರೆಲ್ಲರಿಗೂ ಕೂಡ ಒಂದೊಂದು ಮೀನಿನ ಸ್ಲೈಸ್ ಅಂದ್ರೆ ಮೀನಿನ ಆಹಾರವನ್ನ ಅವರು ಖಾದ್ಯವನ್ನ ಕೊಡ್ತಾ ಇದ್ರು. ಸದ್ಯಕ್ಕೆ ನಾವು ಊಟವನ್ನು ಮಾಡಿಕೊಂಡು ಏನು ಒಂದು ಮತ್ಸ್ಯ ಮೇಳ ನಡೀತಾ ಇದೆ ಆ ಒಂದು ಸ್ಟೇಡಿಯಂ ಕಡೆ ನಾವು ಹೋಗ್ತಾ ಇದೀವಿ. ನೀವು ನೋಡ್ತಾ ಇರ್ತಕ್ಕಂಥ ಜಾಗ ಟನಲ್ ಅಕ್ವೇರಿಯಂ ಅಂತ ನೀವು ನೋಡ್ತಾ ಇರ್ತಕ್ಕಂಥ ಜಾಗ ಟನಲ್ ಅಕ್ವೇರಿಯಂ. ಸೊ ಮತ್ಸ್ಯ ಮೇಳದ ಒಂದು ಪ್ರಮುಖ ಆಕರ್ಷಣೆ ಅಂದ್ರೆ ಟನಲ್ ಅಕ್ವೇರಿಯಂ ಅಂತಾನೆ ಹೇಳ್ಬೋದು. ಸೊ ನೀವು ಸುಮಾರು ಕಡೆ ನೋಡಿರ್ಬೋದು, ಬ್ಯಾಂಗ್ಳೂರಲ್ಲಿ ಇರ್ಬೋದು ಅಥವಾ ಮೈಸೂರಲ್ಲಿ ಇರ್ಬೋದು. ಟನಲ್ ಅಕ್ವೇರಿಯಂ ನೋಡ್ಬೇಕು ಅಂತಂದ್ರೆ ನಾವು ದುಡ್ಡು ಕೊಟ್ಟು ಹೋಗ್ಬೇಕು. ಬಟ್ ಈ ಒಂದು ಮತ್ಸ್ಯ ಮೇಳದಲ್ಲಿ ನಿಮಗೆ ಉಚಿತವಾಗಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಲ್ಲವನ್ನು ನೋಡ್ಲಿಕ್ಕೆ ಒಂದು ಅವಕಾಶವನ್ನ ಒದಗಿಸ್ಕೊಟ್ಟಿದ್ರು ಮೀನುಗಾರಿಕಾ ಇಲಾಖೆ ವತಿಯಿಂದ. ಸೊ ಈ ಒಂದು ಏನು ಮತ್ಸ್ಯ ಮೇಳ 3 ದಿನಗಳ ಕಾಲ ನಡೀತಾ ಇತ್ತು. 20, 21, 22 ಶುಕ್ರವಾರ, ಶನಿವಾರ ಮತ್ತು ಭಾನುವಾರ 3 ದಿನಗಳ ಕಾಲ ಈ ಒಂದು ಮತ್ಸ್ಯ ಮೇಳ ನಡೀತಾ ಇತ್ತು. ಸೊ ನಮಗೆ ವಿಷಯ ಗೊತ್ತಾಗಿದ್ದು ಶನಿವಾರ ಹೋಗಿ ನಾವು ಶೂಟ್ ಮಾಡಿದ್ರು ಕೂಡ, ನಾವು ಎಡಿಟಿಂಗ್ ಅಂತ ಕುತ್ಕೊಂಡ್ರು ಕೂಡ ಒಂದು ದಿನ ಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನ ಲೇಟ್ ಆಗಿ ಆಗ್ತಾ ಇದೀನಿ ಅಂತ ಅಂದ್ಬಿಟ್ಟು ದಯಮಾಡಿ ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ನಿಮ್ಗೆ ಒಂದಷ್ಟು ಜನಗಳಿಗೆ ಹೋಗುವಂತ ಅವಕಾಶ ಸಿಕ್ಕಿರೋದಿಲ್ಲ. ಸೊ ಹಾಗಾಗಿ ನೀವು ಈ ಒಂದು ಮತ್ಸ್ಯ ಮೇಳವನ್ನ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ನೋಡಬಹುದು. ಸೊ ಹಾಗಾಗಿ ಆ ಒಂದು ಅವಕಾಶವನ್ನ ನಾನು ನಿಮ್ಗೆ ಇಲ್ಲಿ ಒದಗಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಗೇನಾದ್ರೂ ಇನ್ನು ಮುಂದೆ ಗೊತ್ತಾಯ್ತು ಅಂತಂದ್ರೆ ಈ ತರ ಯಾವ್ದಾದ್ರು ಮತ್ಸ್ಯ ಮೇಳ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಹೈನುಗಾರಿಕೆ, ಪಶು ಇಲಾಖೆ, ಕೃಷಿ ಈ ರೀತಿ ಯಾವ್ದಾದ್ರು ಮಾಹಿತಿ ಗೊತ್ತಾದ್ರೆ ಖಂಡಿತ ನಾನು ನಿಮ್ಗೆ ಮುಂಚಿತವಾಗಿ ತಿಳಿಸ್ಲಿಕ್ಕೆ ಒಂದು ಪ್ರಯತ್ನವನ್ನ ಪಡ್ತೀನಿ. ಸದ್ಯಕ್ಕೆ ಏನು ಈ ಒಂದು ಟನಲ್ ಅಕ್ವೇರಿಯಂನ ನಾವು ಮುಂದೆ ನೋಡ್ಕೊಂಡು ಮುಂದೆ ಸಾಗದಾಗ ನಮ್ಗೆ ಕಣ್ಣಿಗೆ ಕಾಣಿಸುವಂತದ್ದು ತರಹೇವಾರಿ ಅಲಂಕಾರಿಕ ಮೀನುಗಳನ್ನ ಇಟ್ಟಿರ್ತಕ್ಕಂಥ ಅಕ್ವೇರಿಯಂ. ಸೊ ನಮಗೂ ಕೂಡ ಎಷ್ಟೊಂದು ಅಲಂಕಾರಿಕ ಮೀನುಗಳ ಹೆಸರು ಕೂಡ ಗೊತ್ತಿರೋದಿಲ್ಲ. ನಾವೇನ್ ಅನ್ಕೊಂಡಿರ್ತೀವಿ, ಸೊ ಸ್ಥಳೀಯವಾಗಿ ನಮ್ಮ ಆಡು ಭಾಷೆನಲ್ಲಿ ಕಲರ್ ಮೀನ್ ಅಂತ ಅನ್ಕೊಂಡಿರ್ತೀವಿ. ಯಾಕಂದ್ರೆ ನಾನು ಕೂಡ ಗ್ರಾಮೀಣ ಭಾಗದಿಂದ ಬಂದಿದ್ದು. ಸೊ ನಾವು ಕೂಡ ಕಾಲುವೆನ ಅಂದ್ರೆ ಸ್ಥಳೀಯವಾಗಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಹರಿತಕ್ಕಂಥ ಏನು ಚಾನೆಲ್ ಅಂದ್ರೆ ಕಾಲುವೆನಲ್ಲಿ ಇರ್ತಕ್ಕಂಥ ಮೀನುಗಳನ್ನ ನಾವು ಇಟ್ಕೊಂಡು ಕಲರ್ ಮೀನುಗಳಂತ ಆಟ ಆಡ್ತಾ ಇದ್ವಿ. ಬಟ್ ಈಗ ಅಲಂಕಾರಿಕ ಮೀನುಗಳಿಗೂ ಮೀನುಗಾರಿಕೆ ಇಲಾಖೆ ಇರ್ಬೋದು ಅಥವಾ ಏನು ಈ ಅಲಂಕಾರಿಕ ಮೀನುಗಳನ್ನ ಅಭಿವೃದ್ಧಿ ಪಡಿಸುವಂತ ಒಂದು ಸಂಸ್ಥೆಗಳಿರುತ್ತೆ, ಎಲ್ಲವೂ ಕೂಡ ಅಭಿವೃದ್ಧಿ ಪಡಿಸ್ತಾ ಹೋಗ್ತಾ ಇದೆ. ಸೊ ಒಂದಷ್ಟು ಅಲಂಕಾರಿಕ ಮೀನುಗಳನ್ನ ಈ ಒಂದು ಮತ್ಸ್ಯ ಮೇಳದಲ್ಲಿ ಇಟ್ಟಿದ್ರು. ನೀವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲವೂ ಕೂಡ ಬಣ್ಣ ಬಣ್ಣದಿಂದ ಕೂಡಿರ್ತಕ್ಕಂಥ ಅಲಂಕಾರಿಕ ಮೀನುಗಳು. ಒಂದಷ್ಟು ಹೆಸರುಗಳು ನಮ್ಗೆ ಅಲ್ಲಿ ಹಾಕಿರ್ತಕ್ಕಂಥ ಹೆಸರುಗಳನ್ನ ನಾವು ತಿಳ್ಕೊಂಡು ನಿಮ್ಗೆ ಹೇಳ್ಬೋದು. ಈವನ್ ನಾನು ಕೂಡ ಅಲ್ಲಿ ನಮ್ಮ ಒಂದು ವಿಡಿಯೋದಲ್ಲಿ ನಾನು ಒಂದು ಕ್ಯಾಪ್ಷನ್ ಬರ್ತಾ ಇದೆ. ಸೊ ಒಂದು ಕ್ಯಾಪ್ಷನ್ ಅಲ್ಲಿ ಕೂಡ ಹೆಸರನ್ನ ಹಾಕಿದ್ದೀನಿ, ಅಂದ್ರೆ ಇಂಗ್ಲಿಷ್ ಅಲ್ಲಿ ಹಾಕಿದ್ದೀನಿ. ನಿಮ್ಗೆ ಏನಾದ್ರೂ ಆ ಮೀನು ಬೇರೆ ಏನಾದ್ರು ಅದಕ್ಕೇನಾದ್ರು ಬೇರೆ ಹೆಸರಿದ್ರೆ ಖಂಡಿತ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೇಕಾಗತ್ತೆ. ಯಾಕಂದ್ರೆ ನಾನು ಅಲ್ಲಿ ನೋಡಿದ್ದು ಏನಿದೆ ಹೆಸರು ಅದನ್ನ ಹಾಕಿದ್ದೀನಿ. ಸೊ ಸಿಚ್ಲಿಡ್ ಅಂತ ಅಂದ್ಬಿಟ್ಟು ಈ ಒಂದು ತಳಿಯ ಹೆಸರು. ಸೊ ಇದನ್ನ ನೋಡ್ಕೊಂಡು ನಾವು ಮುಂದೆ ಹೊರಟಾಗ ಈ ರೀತಿ ತರಹೇವಾರಿ ಅಂದ್ರೆ ನಮ್ಗೆ ಹೆಸರು ಕೂಡ ಪ್ರನೌನ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಅಷ್ಟೊಂದು ಕಠಿಣವಾದಂತ ಹೆಸರುಗಳು. ಇನ್ನು ಸಾಮಾನ್ಯವಾಗಿ ನೀವು ವಾಸ್ತು ಫಿಶ್ ಅಂತ ಏನಿದೆ ಅಂದ್ರೆ ಅರೋವನ ಅಂತ ನಾವು ಏನು ಸುಮಾರು ಜನ ಮನೆಗಳಲ್ಲಿ ಸಾಕಿರ್ತಾರೆ ಈ ಒಂದು ಫಿಶ್ ನಾನು ಇನ್ನೂ ಕಾಮನ್ ಆಗಿ ನೋಡಿರ್ತೀರಾ. ಸೊ ಆ ಒಂದು ಫಿಶ್ ಕೂಡ ಈ ಒಂದು ಮತ್ಸ್ಯ ಮೇಳದಲ್ಲಿ ಇಟ್ಟಿದ್ರು. ಇನ್ನು ನೀವು ನೋಡ್ತಾ ಇರುವಂತದ್ದು ರೆಡ್ ಪ್ಯಾರೆಟ್ ಫಿಶ್ ಅಂತ ಅಂದ್ಬಿಟ್ಟು, ಸೊ ಇದನ್ನು ಕೂಡ ಒಂದು ಅಕ್ವೇರಿಯಂ ಅಲ್ಲಿ ಇಟ್ಟಿದ್ರು. ಹಾಗೆ ಮುಂದೆ ಹೋದಾಗ ಈ ಒಂದು ಮೀನಿನ ಹೆಸರು ನನಗೂ ಕೂಡ ಗೊತ್ತಿಲ್ಲ, ಇವನ್ ಅವರು ಕೂಡ ಹಾಕಿರ್ಲಿಲ್ಲ. ಸೊ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ಇದು ಇನ್ನು ಗೋಲ್ಡನ್ ಫಿಶ್ ಇದು. ಸೊ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಫ್ಯಾಂಟೈಲ್ ಗೋಲ್ಡನ್ ಫಿಶ್ ಅಂತ ಹೇಳ್ತಾರೆ. ಸೊ ಹಾಗೆ ನೀವು ಗೋಲ್ಡನ್ ಫಿಶ್ ಅಲ್ಲಿ ಸುಮಾರು ವೆರೈಟಿ ನೋಡಿರ್ಬೋದು. ಸೊ ಅದರಲ್ಲಿ ಇದು ಕೂಡ ಒಂದು ವೆರೈಟಿ. ಇನ್ನು ನೀವು ನೋಡ್ತಾ ಇರುವಂತದ್ದು ರೆಡ್ ಕ್ಯಾಪ್ ಗೋಲ್ಡ್ ಫಿಶ್. ಹಾಗೆ ಮುಂದೆ ಹೊರಟಾಗ ನಮ್ಮ ಕಣ್ಣಿಗೆ ಮತ್ತೊಂದು ಫಿಶ್ ಕಾಣಿಸುತ್ತೆ, ಸಿಲ್ವರ್ ಡಾಲರ್ ಫಿಶ್ ಅಂತ ಅಂದ್ಬಿಟ್ಟು. ಸೊ ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿ ಇಲ್ಲಿ ಹಾಕಿದ್ದೀನಿ. ಹಾಗೆ ಮುಂದೆ ಹೋಗೋಣ, ಬೇರೆ ಎಲ್ಲ ಯಾವ ಫಿಶ್ ಇದೆ ಅಂತ ಅಂದ್ಬಿಟ್ಟು. ಸೊ ನೀವು ನೋಡ್ತಾ ಇರೋದು ಆಲ್ಬಿನ್ ಫಿನ್ ಫಿಶ್ ಅಂತ ಅಂದ್ಬಿಟ್ಟು. ಸೊ ಹೀಗೆ ತರಹೇವಾರಿ ಫಿಶ್ಗಳು ನನಗೂ ಕೂಡ ಹೆಸರು ಹೇಳಲಿಕ್ಕೆ ಬರೋದಿಲ್ಲ. ಬಟ್ ನನಗೆ ಗೊತ್ತಿರುವಂಥದ್ದು ಹೇಳಿದ್ದೀನಿ. ಇದು ಸ್ನೋ ವೈಟ್ ಚಿಚ್ಲಿಡ್ ಅಂತ ಅಂದ್ಬಿಟ್ಟು ಆ ಒಂದು ಮೀನಿನ ತಳಿಯ ಹೆಸರು. ಸೊ ಹೀಗೆ ನಾನಾ ತರದ ಬಣ್ಣ ಬಣ್ಣದ ಫಿಶ್ಗಳನ್ನ ನೀವು ನೋಡ್ಬೋದು. ಸೊ ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಸಾಕಿರ್ತಾರೆ. ಯಾವ ಫಿಶ್ ಅಂತ ಕಮೆಂಟ್ ಮಾಡಿ. ಸೊ ಇನ್ನೊಂದು ವಿಶಿಷ್ಟವಾದ ಫಿಶ್ ಇದು ಕಿಶಿಂಗ್ ಫಿಶ್ ಅಂತ. ಸೊ ಅದು ಬಿಟ್ಟು ಮುಂದೆ ಹೋದಾಗ
ಟೈಗರ್ ಆಸ್ಕರ್ ಫಿಶ್ ಅಂತ ಅದು ಕೂಡ ನಮ್ಮ ಕಣ್ಣಿಗೆ ಕಾಣಿಸೋದು, ಮತ್ತೆ ಏಂಜಲ್ ಫಿಶ್ ಅಂತ ಅಂದ್ಬಿಟ್ಟು. ಸೊ ಹೀಗೆ ಎಷ್ಟೊಂದು ಮೀನುಗಳ ಹೆಸರು ನಮ್ಗೆ ಗೊತ್ತೇ ಇರೋದಿಲ್ಲ. ಸೊ ನೋಡೋಣ ಬೇರೆ ಬೇರೆ ಏನ್ ಮಾಹಿತಿ ಸಿಗುತ್ತಂತ ಈ ಒಂದು ಮತ್ಸ್ಯಮೇಳದ ಬಗ್ಗೆ ತಿಳಿಸ್ತೇನೆ. ಈ ಒಂದು ಮತ್ಸ್ಯಮೇಳದಲ್ಲಿ ಇನ್ನು ಈ ಒಂದು ಮತ್ಸ್ಯಮೇಳದಲ್ಲಿ ಲೈವ್ ಕ್ರಾಬ್ ಕೂಡ ಮಾರಾಟ ಮಾಡ್ತಾ ಇದ್ರು. ನಿಮ್ಗೆಲ್ಲ ಗೊತ್ತಿರ್ಬೋದು ಮಣ್ಣಿನ ಏಡಿ. ಸೊ ಕುಂದಾಪುರದಿಂದ ಬೆಂಗಳೂರಿಗೆ ತೆಗೆದುಕೊಂಡು ಬಂದು ಮಾರ್ತಾ ಇದ್ರಂತೆ. ಸೊ ಬೆಂಗಳೂರಲ್ಲೂ ಕೂಡ ಈಗ ಏಡಿಗಳನ್ನ ಇವರು ಆನ್ಲೈನ್ ಮುಖಾಂತರ ಮತ್ತೆ ವಾಟ್ಸ್ಆಪ್ ಅಲ್ಲಿ ನೀವು ಆರ್ಡರ್ ಮಾಡೋದ್ರ ಮುಖಾಂತರ ನೀವು ತೆಗೆದುಕೊಳ್ಬಹುದು. ಸದ್ಯಕ್ಕೆ ಒಬ್ರು ರೈತರು ಮಾತಾಡ್ತಾರೆ. ನಮಸ್ಕಾರ ಸರ್, ತಮ್ಮ ಹೆಸರು? ಕುಮಾರ್ ಅವ್ರು ಎಲ್ಲಿಂದ ಬರ್ತಾ ಇದ್ರ? ನಾವು ಕೊಡಗು ಜಿಲ್ಲೆಯಿಂದ, ಓಕೆ, ಏನ್ ಅನ್ಸ್ತಾ ಇದೆ ಸರ್ ನಿಮ್ಗೆ? ಕುಶಾಲನಗರ ಕೊಡಗು ಜಿಲ್ಲೆಯಿಂದ ಬಂದಿದ್ದೀವಿ. ಓಕೆ ಮೀನುಗಾರಿಕೆ ಇಲಾಖೆ ಸಂಘದಿಂದ ಬಂದಿದ್ದೀವಿ. ಓಕೆ ಇದು ನೋಡ್ಲಿಕ್ಕೆ ತುಂಬಾ ಸಂತೋಷವಾಗಿದೆ. ಓಕೆ ದಿನಾಚರಣೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಈಗ ಮೀನುಗಾರಿಕೆ ದಿನಾಚರಣೆ ಅಂಗವಾಗಿ ಒಂದು ಮತ್ಸ್ಯಮೇಳಕ್ಕೆ ಬಂದಿದ್ದೀರಾ ನೀವು? ಹೌದು ಸರ್, ಈಗ ನೀವೇನಾದ್ರೂ ಮೀನುಗಾರಿಕೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ನಮ್ಮ ಜನ ಇದಾರೆ, ಎಲ್ಲ ನಿಮ್ಮ ಜನ ಇದಾರೆ? ಜನ ಇದಾರೆ. ಅಂದ್ರೆ ನೀವು ಯಾವ ಮೀನನ್ನ ಬೆಳೀತಾ ಇದ್ದೀರಾ? ಅಲ್ಲಿ ನಮ್ಗೆ ಬಂದು ಕಾಟ್ಲಾ, ಹಾ, ಮಾರ್ಷಿ, ಹಾ, ಮತ್ತೆ ನಮ್ಮ ಜಿಲೇಬಿ, ಹಾ. ಇದಿಷ್ಟು ನಮ್ಮ ಸಾಗಾಣಿಕೆ ಅಷ್ಟಿದೆ. ಓಕೆ, ಈಗ ನಿಮ್ಗೆ ಚೆನ್ನಾಗಿ ಅನಿಸ್ತಾ ಇದೆಯಾ ನಿಮ್ಗೆ? ಕುಶಾಲನಗರ ಸರ್ವೆಂಟಿಂಗ್, ಹಾ, ಕೊಡಗು ಜಿಲ್ಲೆ, ಹಾರಂಗಿ ಡ್ಯಾಮ್, ಬ್ಯಾಕ್ ವಾಟರ್ ಅಲ್ಲಿ ನೀವು ಮೀನುಗಾರಿಕೆ ಮಾಡ್ತಾ ಮೀನುಗಾರಿಕೆ ಇಲಾಖೆ ಇದ್ದೀವಿ ನಾವು. ಓಕೆ ಸರ್, ಥ್ಯಾಂಕ್ ಯು. ಇದೆಲ್ಲ ನೋಡ ತುಂಬಾ ಸಂತೋಷವಾಗಿದೆ, ಖುಷಿ ಆಗ್ತಿದ್ಯಾ? ತುಂಬಾ ಖುಷಿಯಾಗಿದ್ದೀವಿ. ನಾವು ಅಲ್ಲಿಂದ ಬಂದಿದೀವಲ್ಲ, ಇದು ನೋಡ್ಲಿಕ್ಕೆ ತುಂಬಾ ಖುಷಿಯಾಗಿದೆ. ಇನ್ಫಾರ್ಮೇಶನ್ ಸಿಕ್ತಾ? ಇನ್ಫಾರ್ಮೇಶನ್ ಇಷ್ಟೇ, ಇದೆಲ್ಲ ಚೆನ್ನಾಗಿದೆಯಲ್ಲ, ಇದಕ್ಕಿಂತ ಏನ್ ಬೇಕು ನಮ್ಮ ಕರ್ನಾಟಕದಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಜೈ ಭಾರತ್ ಮಾತೆ, ಜೈ ಶ್ರೀರಾಮ್. ಇಲ್ಲಿಗೆ ಬರ್ತಕ್ಕಂಥ ಅಂದ್ರೆ ಬಂದಿರತಕ್ಕಂಥ ರೈತರು ತುಂಬಾ ಇನ್ಫಾರ್ಮೇಟಿವ್ ಅಂದ್ರೆ ಇನ್ಫಾರ್ಮೇಶನ್ ಎಲ್ಲ ಅವರು ತಿಳ್ಕೊಂಡು ಹೇಳಿದ್ರು. ಸೊ ಹಾಗೆ ನೀವು ಈ ಒಂದು ಮೇಳದಲ್ಲಿ ಅತಿ ಹೆಚ್ಚು ಟೈಗರ್ ಎಲ್ಲರನ್ನೂ ಕೂಡ ನಾವು ಆಕರ್ಷಣೆ ಮಾಡಬೇಕು ಅಂತಂದ್ರೆ ಏನು ಅಲಂಕಾರಿಕ, ಸೊ ಹಾಗಾಗಿ ಮೀನುಗಳಲ್ಲಿ ಕಲರ್ಫುಲ್ ಅದೇ ರೀತಿ ಮೀನುಗಳನ್ನ ಈ ಒಂದು ಫಿಶ್ ಗಳು ಸಹ ನೀವೀಗ ನೋಡ್ತಾ ಇರ್ತಕ್ಕಂಥದ್ದು ಒಂಥರ ಹಾವಿನ ರೀತಿನೇ ಇದೆ. ಅದಕ್ಕೆ ಮುಂದೆ ಒಂದಷ್ಟು ಇನ್ಫಾರ್ಮೇಶನ್ ತೆಗೆದುಕೊಳ್ಳೋಣ, ಬನ್ನಿ. ಹೀಗೆ ಮುಂದೆ ಬಂದಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಹೆಬ್ಬಾಳ. ಸೊ ಇವರ ಒಂದು ಕಿಯೋಸ್ಕ್ ಸಹ ಇಲ್ಲಿದೆ. ಸೊ ಅಲಂಕಾರಿಕ ಮೀನುಗಳಿರ್ಬೋದು, ಬೇರೆ ಬೇರೆ ಮೀನಿನ ತಳಿಗಳಿರ್ಬೋದು, ಸೊ ಎಲ್ಲದರ ಬಗ್ಗೆ ಒಂದು ಕಿಯೋಸ್ಕ್ ಇಟ್ಟಿದ್ದಾರೆ. ಸೊ ಅವರ ಬಗ್ಗೆ ಇದರ ಬಗ್ಗೆ ಕೂಡ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡಿಸ್ತೀನಿ. ಸದ್ಯಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಲಂಕಾರಿಕ ಮೀನುಗಳನ್ನ. ಸೊ ಏನು ಹೆಬ್ಬಾಳದಲ್ಲಿ ಇರ್ತಕ್ಕಂಥ ಏನು ಒಂದು ಮೀನುಗಾರಿಕೆ ಇಲಾಖೆಯ ಒಂದು ವಿಭಾಗ ಏನಿದೆ, ಸೊ ಇಲ್ಲಿ ನೀವು ಮಾಹಿತಿಯನ್ನ ಪಡ್ಕೋಬಹುದು. ಸದ್ಯಕ್ಕೆ ಅವರ ಬಳಿ ನಾನು ನಿಮ್ಗೆ ಮಾಹಿತಿಯನ್ನು ಕೊಡಿಸ್ತೇನೆ. ಒಂದು ಕಿಯೋಸ್ಕ್ ಏನಿದೆ, ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಹೆಸರುಘಟ್ಟದಲ್ಲಿ ಇರ್ತಕ್ಕಂಥ ಒಂದು ಮೀನು ಸಾಕಾಣಿಕಾ ಕೇಂದ್ರದ ಒಂದು ಕಿಯೋಸ್ಕ್ ಇಲ್ಲಿದೆ. ಸೊ ಇಲ್ಲಿಯೂ ಕೂಡ ನಾನು ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆಹಾರವಾಗಿ ಬಳಸ್ತಕ್ಕಂಥ ಏನು ವರ್ಮ್ಸ್, ಸೊ ಅದರ ಒಂದು ಪ್ರಾತ್ಯಕ್ಷಿತೆ ಕೂಡ ಇಲ್ಲಿ ಇಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಏಡಿಗಳು. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಶಿಲ್ಪಾ ಅಂತ. ಶಿಲ್ಪಾ ಅವರೇ, ಈಗ ನಿಮ್ದು ಒಂದು ಹೆಸರುಘಟ್ಟದ ಒಂದು ಮೀನುಗಾರಿಕಾ ಕೇಂದ್ರ, ಈ ಒಂದು ಕಿಯೋಸ್ಕ್ ಇದೆ. ಸೊ ಹೆಸರುಘಟ್ಟದಲ್ಲಿ ರೈತರಿಗೆ ಸಿಗುವಂತ ಅನುಕೂಲಗಳು ಅಂದ್ರೆ ಏನೇನು ಅನುಕೂಲಗಳು ನಿಮ್ಮ ಒಂದು ಹೆಸರುಘಟ್ಟ ಸೆಂಟರ್ ಅಲ್ಲಿ ಸಿಗುತ್ತೆ, ಸ್ವಲ್ಪ ಹೇಳ್ತೀರಾ? ಫಿಶ್ ಫಾರ್ಮರ್ಸ್ ಗೆ ಟ್ರೈನಿಂಗ್ ಕೊಡ್ತೀವಿ, ಆರ್ನಮೆಂಟಲ್ ಮತ್ತೆ ಕಲ್ಟಿವೇಬಲ್, ಆಮೇಲೆ ಸೀಡ್ ಕೊಡ್ತೀವಿ. ಸೀಸನ್ ಬಂದು ಜೂನ್ ಜುಲೈ ಅಲ್ಲಿ ಸಿಗ್ತವೆ ಜನರಲ್ ಆಗಿ. ಸೊ ಕಾಟ್ಲಾ, ರೋಗು, ಮೂರ್ ಕಾಮನ್ ಕಾರ್ಪ್ ಅಂತ ನಮ್ದೇ ಸೆಂಟರ್ ಇಂಪ್ರೂವ್ ತಳಿ ಅದು. ಅಂದ್ರೆ ನಿಮ್ಮ ಒಂದು ಸೆಂಟರ್ ಇಂದ ಡೆವಲಪ್ ಮಾಡಿರ್ತಕ್ಕಂಥ ತಳಿ. ಡೆವಲಪ್ ಮಾಡಿ ಮೇಡಮ್, ಈಗ ಬರ್ತಕ್ಕಂಥ ರೈತರಿಗೆ ನೀವು ಏನು ಸಬ್ಸಿಡಿ ದರದಲ್ಲಿ ನೀವು ಅವ್ರಿಗೆ ಕೊಡ್ತೀರಾ? ರಿಸರ್ಚ್ ಸೆಂಟರ್ ವೆಟರ್ನರಿ ಯೂನಿವರ್ಸಿಟಿ ಬೀದರ್ ಅಂಡರ್. ಸೊ ನಮ್ದು ಟ್ರೈನಿಂಗ್ ಕೊಡ್ತೀವಿ, ಮತ್ತೆ ಸೀಡ್ಸ್ ಪ್ರೊಡ್ಯೂಸ್ ಮಾಡಿರೋದು ಅಲ್ಲಿ ಕೊಡ್ತೀವಿ. ಓಕೆ, ಈಗ ಟ್ರೈನಿಂಗ್ ಅಂತ ಹೇಳಿದ್ರಲ್ಲ ಮೇಡಮ್, ಎಷ್ಟು ತಿಂಗಳು ಇರುತ್ತೆ ಅದು ಟ್ರೈನಿಂಗ್? ಸರ್ ಒಂದ್ ದಿನ ಇರುತ್ತೆ ಸರ್, ಇಲ್ಲ 3 days ಇರುತ್ತೆ. ಸೊ ಇದೇನು ಫ್ರೀ ಆಫ್ ಕಾಸ್ಟ್? ಹಾ, ಫ್ರೀ ಆಫ್ ಕಾಸ್ಟ್. ರೈತರಿಗೆ ಮಾತ್ರ? ರೈತರಿಗೆ ಮಾತ್ರ. ಈಗ ಸಾರ್ವಜನಿಕರು ಬಂದು ಟ್ರೈನಿಂಗ್ ತಗೋಬೋದಾ? ಇಂಟ್ರೆಸ್ಟೆಡ್ ಇರೋರ್ಗೆ, ಸೊ ಫಾರ್ಮಿಂಗ್ ಮಾಡ್ತೀನಿ ಅನ್ನೋರ್ಗೆ ಹೇಳ್ತೇವೆ. ಓಕೆ, ಅಂದ್ರೆ ಇಂಟ್ರೆಸ್ಟೆಡ್ ಯಾರು ಸಾರ್ವಜನಿಕರು ಬಂದ್ರು ಕೂಡ ನೀವು ಟ್ರೈನಿಂಗ್ ಕೊಡ್ತೀರಾ? ಮೇಡಮ್, ನಿಮ್ಮ ಒಂದು ಸೆಂಟರ್ ನಂಬರ್ ಹೇಳ್ತೀರಾ? ಸರ್, ಫಿಶರೀಸ್ ರಿಸರ್ಚ್ ಅಂಡ್ ಇನ್ಫಾರ್ಮೇಶನ್ ಸೆಂಟರ್, ಹೆಸರುಘಟ್ಟ, ಬೆಂಗಳೂರು. ಸರ್ ಫೋನ್ ನಂಬರ್ ಸರ್ ಇದು ನಿಮ್ಮ ಸೆಂಟರ್ದು ಕೊಡಿ, ಲ್ಯಾಂಡ್ ಲೈನ್ ಇರುತ್ತೆ? ಲ್ಯಾಂಡ್ ಲೈನ್ ಇಲ್ಲ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಇನ್ನು ಮೀನುಗಾರಿಕೆಗೆ ಸಂಬಂಧಪಟ್ಟಂತ ಹಲವಾರು ಉಪಕರಣಗಳನ್ನ ನೀವು ನೋಡ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹಳೆಯ ಕಾಲದ ಉಪಕರಣಗಳನ್ನ ನೀವು ನೋಡ್ತಾ ಇರ್ಬೋದು. ತುದೆ ಬಲೆ ಅಂತ ಅಂದ್ಬಿಟ್ಟು, ಸೊ ಮೀನುಗಳನ್ನ ಇಡ್ಲಿಕ್ಕೆ ಬಳಸ್ತಕ್ಕಂತ ಬಲೆಗಳು. ಸೊ ಹಾಗೆ ಒಂದು ಮೀನುಗಾರಿಕಾ
ಬೋಟ್ ಏನಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಿಯೋಸ್ಕ್ ಇದಾಗಿರುತ್ತೆ. ಸೊ ಇಲ್ಲಿ ನೀವು ಬಲೆಗಳನ್ನ ನೋಡ್ಬೋದು, ಮೀನುಗಾರಿಕೆಗೆ ಬಳಸ್ತಕ್ಕಂಥ ಬಲೆಗಳನ್ನ ನೋಡ್ಬೋದು. ಹಾಗೆ ಏನೊಂದು ಮೀನುಗಾರಿಕೆಗ ಬಗ್ಗೆ ಇರ್ತಕ್ಕಂಥ ಹಲವಾರು ಸಾಧನಗಳನ್ನ ನೀವು ನೋಡ್ಬೋದು. ಸೀಸಾಮಾಲೆ ಅಂತ ಇರ್ಬೋದು, ದೊಡ್ಡ ಪೋಟ್ಲಿಂಗ್, ಸೊ ಹಲವಾರು ರೀತಿಯ ಉಪಕರಣಗಳು. ಇದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ತೋರಿಸ್ತಾ ಇದ್ದೀನಿ. ಸೊ ಮೀನುಗಾರಿಕೆಯಲ್ಲಿ ಮೀನನ್ನ ಹಿಡಿಬೇಕಾದ್ರೆ ನಾವು ಗಾಳವನ್ನ ಉಪಯೋಗಿಸ್ತೀವಿ, ಅದನ್ನು ಕೂಡ ನೀವು ನೋಡ್ಬೋದು. ಹಲವಾರು ರೀತಿಯ ಬಲೆಗಳು, ಹಾಗೆ ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಕ್ಕಂಥ ಏನು ಲ್ಯಾಟಿನ್ಗಳಿರ್ಬೋದು, ಹಾಗೆ ಏನು ಟ್ರಾನ್ಸ್ಮಿಟರ್, ಮೀನನ್ನ ಹಿಡಿಯಕ್ಕೆ ಬಳಸ್ತಕ್ಕಂಥ ಒಂದು ಏನು ಟ್ರ್ಯಾಪ್, ಸೊ ಎಲ್ಲವನ್ನು ಕೂಡ ನೀವು ನೋಡ್ಬೋದು. ಹಳೆ ಕಾಲದ ಒಂದು ನ್ಯಾವಿಗೇಟರ್. ಸೊ ಮೀನುಗಾರಿಕೆಯಲ್ಲಿ ಅಂದರೆ ಸಮುದ್ರ ಮೀನುಗಾರಿಕೆಯಲ್ಲಿ ನ್ಯಾವಿಗೇಟರ್ ತುಂಬ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಸೊ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಹಲವಾರು ಉಪಕರಣಗಳನ್ನು ನೀವು ಇಲ್ಲಿ ನೋಡ್ಬೋದು. ಮೂಲತಃ ದಕ್ಷಿಣ ಕನ್ನಡದ ಮೊಗವೀರ ಸಂಘ. ಇನ್ನು ಮತ್ಸ್ಯಮೇಳದ ಮತ್ತೊಂದು ಪ್ರಮುಖ ಆಕರ್ಷಣೆ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಅಕ್ವೇರಿಯಂ ಫಿಶ್. ಅಕ್ವೇರಿಯಂ ಯಾವ ತರ ಇರುತ್ತೆ ಅಂದ್ರೆ ಅಕ್ವೇರಿಯಂ ಯಾವ ತರ ಇರುತ್ತೆ ಅಂತ ಗೊತ್ತಿರುತ್ತೆ, ಬಟ್ ಅದರಲ್ಲೂ ಸಹ ಸುಮಾರು ವೆರೈಟೀಸ್ ಆಫ್ ಅಕ್ವೇರಿಯಮ್ಸ್ ಇದೆ. ಮತ್ತೆ ಅಕ್ವೇರಿಯಂ ಒಳಗಡೆ ಏನು ನಾವು ಹುಲ್ಲು ಗಿಡಗಳನ್ನ ಬೆಳೆಸ್ತೀವಿ ಅದನ್ನ ಅಕ್ವಾಟಿಕ್ ಗಾರ್ಡನ್ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಮಾಹಿತಿ ಕೂಡ ನಾವು ಇಲ್ಲಿ ಪಡ್ಕೋಬೋದಾಗಿತ್ತು. ಹಾಗೆ ಒಂದು ಅಕ್ವಾಟಿಕ್ ಗಾರ್ಡನ್ ಇರ್ಬೋದು, ಅಕ್ವೇರಿಯಂ ಇರ್ಬೋದು, ಮತ್ತೆ ಅಲಂಕಾರಿಕ ಮೀನುಗಳಿರ್ಬೋದು. ಸೊ ಹೀಗೆ ಒಂದು ಮಾರಾಟ ಕೇಂದ್ರವನ್ನ ಈ ಒಂದಷ್ಟು ಮಳಿಗೆಗಳು ಈ ಒಂದು ಭಾಗದಲ್ಲಿ ನಿಮಗೆ ಕಾಣಸಿಗ್ತಾ ಇತ್ತು. ಸೊ ಎಲ್ಲವೂ ಕೂಡ ವಿಭಿನ್ನವಾದದ್ದು, ಹಾಗೆ ವಿನೂತನವಾದದ್ದು ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನೀವೇನಾದ್ರೂ ಮತ್ಸ್ಯ ಮೇಳಕ್ಕೆ ಬಂದಿದ್ರೆ ಖಂಡಿತ ಇದನ್ನೆಲ್ಲ ನೀವು ಕಣ್ತುಂಬ್ಕೊಳ್ಬೋದಾಗಿತ್ತು. ಹಾಗೆ ಹೊರಗಡೆ ಬಂದಾಗ ನಮಗೆ ಆ ಒಂದು ಮ್ಯೂಸಿಕಲ್ ಇವೆಂಟ್ ಖ್ಯಾತ ಸಂಗೀತ ನಿರ್ದೇಶಕರಾದಂಥ ಗುರು ಕಿರಣ್ ಅವರ ಕಡೆಯಿಂದ ಸೊ ಒಂದು ಸಂಗೀತ ರಸ ಸಂಜೆ ಅಂತಾನೆ ಹೇಳ್ಬೋದು. ಸೊ ಒಂದು ಪ್ರೋಗ್ರಾಮ್ ಕೂಡ ಇತ್ತು. ಇನ್ನು ಮೇಳದ ಮತ್ತೊಂದು ಪ್ರಮುಖ ಆಕರ್ಷಣೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಮೀನು. ಸೊ ಮೀನಿನ ಮೇಳಕ್ಕೆ ಅಂದ್ರೆ ಮತ್ಸ್ಯ ಮೇಳಕ್ಕೆ ಬಂದಿದ್ದೀವಿ, ಮೀನ್ ತಿಂದ್ರೆ ಹೋಗಕ್ಕಾಗತ್ತಾ? ಸೊ ಹಾಗಾಗಿ ಈ ಒಂದು ಮತ್ಸ್ಯ ಮೇಳದಲ್ಲಿ ಹಲವಾರು ಔಟ್ಲೆಟ್ಗಳು ಸೊ ಮೀನಿನ ಖಾದ್ಯವನ್ನ ನಮಗೆ ಉಣಬಡಿಸ್ತಾ ಇದ್ವು. ಸೊ ಎಲ್ಲವೂ ಕೂಡ ವಿಭಿನ್ನವಾದದ್ದು. ಅಂದ್ರೆ ಫಿಶ್ ಕಬಾಬ್ ಇರ್ಬೋದು, ಫಿಶ್ ತವಾ ಫ್ರೈ, ರವಾ ಫ್ರೈ, ಈವನ್ ಫಿಶ್ ಬಿರಿಯಾನಿ, ಹೀಗೆ ಹಲವಾರು ರೀತಿಯ ಖಾದ್ಯಗಳನ್ನ ಈ ಒಂದು ಮೇಳಕ್ಕೆ ಬಂದು ನೀವು ಸವಿಬಹುದಾಗಿತ್ತು. ಯಾಕಂದ್ರೆ 3 ದಿನಗಳ ಕಾಲ ನಡೆದಂತ ಈ ಒಂದು ಮೇಳದಲ್ಲಿ ಅಂದ್ರೆ ಶುಕ್ರವಾರ, ಶನಿವಾರ ಮತ್ತೆ ಭಾನುವಾರ. ಸೊ ನಾವು ಹೋದಂಥದ್ದು ಶನಿವಾರ. ಸೊ ಹಾಗಾಗಿ ಎಡಿಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ನಾನು ಭಾನುವಾರ ಪೋಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ಇನ್ನು ಮೇಳದ ಕೊನೆ ಭಾಗವಾಗಿ ಒಂದು ಮೇಳದ ಪಕ್ಕದಲ್ಲೇ ಸೊ ಈ ರೀತಿ ಬಲೆಗಳನ್ನ ಅಂದ್ರೆ ಮೀನಿನ ಬಲೆಗಳನ್ನ ಇಟ್ಟು ಒಂದು ಚಿಕ್ಕದಾಗಿ ಒಂದು ಕೃತಕವಾದಂತ ಒಂದು ಪಾಂಡ್ ಅಂದ್ರೆ ಕೆರೆ ಅಂತ ಹೇಳ್ಬೋದು, ಕಟ್ಟೆ ಅಂತಾನು ಹೇಳ್ಬೋದು. ಸೊ ಅದನ್ನ ಮಾಡಿ ಅದ್ರೊಳಗಡೆ ಅಲಂಕಾರಿಕ ಮೀನುಗಳನ್ನ ಬಿಟ್ಟಿದ್ರು. ಸೊ ನಾವು ಕೂಡ ನೋಡ್ಕೊಂಡು ಹಲವಾರು ಮಾಹಿತಿಗಳನ್ನ ಈ ಒಂದು ಮತ್ಸ್ಯ ಮೇಳದಲ್ಲಿ ಖಂಡಿತ ನಾವು ಕೂಡ ತಿಳ್ಕೊಂಡ್ವಿ. ಹಾಗೆ ಈ ಒಂದು ಮತ್ಸ್ಯ ಮೇಳವನ್ನ ಅರೇಂಜ್ ಮಾಡಿತ್ತು ಕರ್ನಾಟಕ ಸರ್ಕಾರದ ಮೀನುಗಾರಿಕೆ ಇಲಾಖೆ. ಇವರ ವತಿಯಿಂದ ಈ ಒಂದು ಮತ್ಸ್ಯ ಮೇಳವನ್ನ ಮೀನುಗಾರಿಕಾ ಇಲಾಖಾ ದಿನವಾಗಿ ಒಂದು ಆಚರಣೆಯ ಸಲುವಾಗಿ ಈ ಒಂದು ಮೇಳವನ್ನ ಹಮ್ಮಿಕೊಂಡಿದ್ರು. ಇನ್ನು ಈ ಒಂದು ಮೇಳದಲ್ಲಿ ಎಲ್ಲಾ ರೀತಿಯ ಒಂದು ಇನ್ಫಾರ್ಮೇಶನ್ ಇರ್ಬೋದು ಎಲ್ಲ ಕೂಡ ಸಿಕ್ತು. ಹಾಗೆ ಈ ಒಂದು ಮೇಳದ ಆಯೋಜಕರು ಏನ್ ಮಾಡಿದ್ರು ಅಂತಂದ್ರೆ ಸಕಲ ರೀತಿಯ ಸೌಲಭ್ಯಗಳನ್ನ ಒದಗಿಸಿದ್ರು. ಅಂದ್ರೆ ಆಂಬುಲೆನ್ಸ್ ಇರ್ಬೋದು, ಮತ್ತೆ ಟಾಯ್ಲೆಟ್ ಇರ್ಬೋದು. ಸೊ ಈ ರೀತಿ ಎಲ್ಲಾ ರೀತಿಯ ಒಂದು ಸಕಲ ಸೌಕರ್ಯವನ್ನ ಒದಗಿಸಿದ್ರು. ಸೊ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ನಿಮ್ಮ ಭೇಟಿ ಬಂದ್ಬಿಟ್ಟು ಮಂಡ್ಯ ಜಿಲ್ಲೆಯ ಮಂಡ್ಯ ನಗರದ VC ಫಾರ್ಮ್ ನಲ್ಲಿ ನಡೀತಕ್ಕಂಥ ಕೃಷಿ ಮೇಳದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನೀವೇನಾದ್ರೂ 5, 6, 7 ಈ 3 ದಿನಗಳಲ್ಲಿ ಯಾವತ್ತಾದ್ರೂ ಕೃಷಿ ಮೇಳಕ್ಕೆ ಬರೋದಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳು, ಧನ್ಯವಾದಗಳು, ಶುಭ ದಿನ.